ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಶ್ ದಯಾಲ್ ಅವ್ರಿಗೆ ರಿಪ್ಲೇಸ್ಮೆಂಟ್ ಆಗ್ಬಿಟ್ಟು ನಮ್ಮ ಉಮಿ ಬೈ ಅಂದ್ರೆ ನಮ್ಮ ಉಮೇಶ್ ಯಾದವ್ ಬರ್ತಾರೆ ಅಂತ ಎಲ್ಲ ಸುದ್ದಿ ಎಲ್ಲ ಹರಿದಾಡ್ಬಿಟ್ಟಿದೆ ಆಲ್ರೆಡಿ. ಏನಂದ್ರೆ ಇದು ಏನ್ ಗುರು, ಈ ಲೆವೆಲ್ಗೆ ಇದು ಊಹಾಪೋಹನ ಅಥವಾ ಸುಳ್ಳ ನಿಜಾನ ಏನ್ ಕತೆ ಅಂತ ನೋಡೋದಾದ್ರೆ ಬಲ ಮೂಲಗಳ ಮಾಹಿತಿಯ ಪ್ರಕಾರ ಸುದ್ದಿ ಅಂತೂ ಹರಿದಾಡಿದಂತೂ ನಿಜ ಗುರು. ನ್ಯೂಸ್ ಬಂದಿರೋದು ನಿಜ. ಆಮೇಲೆ ಏನಂದ್ರೆ ಈ ಕಡೆ ಯಶ್ ದಯಾಲ್ ಅವ್ರು ನಿಮ್ಗೆಲ್ಲ ಗೊತ್ತಿರಂಗೆ ಎರಡೆರಡು ಕೇಸ್ ಇತ್ತು. ಒಂದ್ ಕೇಸು ಅಣ್ಣಂದು ಹಂಗು ಹಿಂಗು ಬಚಾವ್ ಆಗ್ಬಿಟ್ಟ. ಬಟ್ ಈ ಕೇಸಲ್ಲಿ ಬೇಲ್ ಸಿಕ್ಕಿಲ್ಲ. ಸೊ ಒಂಥರ ಕರಿಯರ್ ಎಂಡ್ ಆಗೋ ರೀತಿ ಕಾಣಿಸ್ತಾ ಇದೆ ಗುರು. ಆ ತರ ನಡೀತಾ ಇದೆ. ನಮ್ಮ RCB ಅವರು ರಿಟೇನೇ ಮಾಡಬಾರ್ದಾಗಿತ್ತು. ಗ್ಯಾಪ್ ಅಲ್ಲಿ ಒಂದ್ 4 ಕೋಟಿ ಎಕ್ಸ್ಟ್ರಾ ಇಟ್ಕೊಂಡ್ಬಿಟ್ಟು ಇನ್ನೊಂದು 2 ಪ್ಲೇಯರ್ ಕ್ರೇಜಿ ಪ್ಲೇಯರ್ ಸಿಕ್ತಿದ್ರೇನೋ ಗೊತ್ತಿಲ್ಲ. ಬಟ್ RCBದು ಆಕ್ಷನ್ ಸಖತ್ತಾಗಿ ನಡೆದಿದೆ, ಅದ್ರದ್ದೇನೋ ಪ್ರಾಬ್ಲಮ್ ಇರ್ಲಿಲ್ಲ. ಆದ್ರೂ ಇವಾಗ ಏನಪ್ಪಾ ಅಂತಂದ್ರೆ ಎಷ್ಟೇ ಹೆಂಗೋ IPL ಆಡಲ್ಲ ಅನ್ನೋ ತರನೇ ಇದೆ, 99% ಅನ್ನೋ ತರ ಇದೆ. ಸೊ ಅವ್ರಿಗೆ ರೀಪ್ಲೇಸ್ಮೆಂಟ್ ಆಗಿ ಯಾರನ್ನ ಹುಡುಕ್ತಿದ್ದಾರೆ RCB ಮ್ಯಾನೇಜ್ಮೆಂಟ್ ಅಂತ ನೋಡೋದಾದ್ರೆ ಎಲ್ಲಾ ಕಡೆ ಬಂದಿರೋ ಸುದ್ದಿ ಅಂದ್ರೆ ಬಲ ಮೂಲಗಳ ಮಾಹಿತಿಯ ಪ್ರಕಾರ ಬಂದಿರೋದ್ ನೋಡಿದ್ರೆ ಪಕ್ಕ ಉಮೇಶ್ ಯಾದವ್ ತಗತ್ತವ್ರೆ ಅಂತ ಅನ್ನಿಸ್ತಾ ಇತ್ತು ಗುರು. ಅಂದ್ರೆ ಆ ತರ ಸುದ್ದಿ ಬಂತು ಅಂತ. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಇರೋ ಫಾರ್ಮ್ ನೋಡಿದ್ರೆ ಇವಾಗ ಸ್ಮ್ಯಾಟಲ್ಲೂ ಅಂತದ್ದೇನು ಬರಲಿಲ್ಲ, VHTಯಲ್ಲೂ ಅಂತದ್ದೇನಿಲ್ಲ. ಸೊ ಒಂದು ಯಂಗ್ಸ್ಟರ್ ಹೋಗ್ಬೇಕಲ್ವಾ ಅಂತ ಆ ತರ ಒಂದು. ಸೊ ನೋಡೋದಾದ್ರೆ ಯಶ್ ದಯಾಲ್ಗೆ ರೀಪ್ಲೇಸ್ಮೆಂಟ್ಸ್ ಯಾರ್ಯಾರು ಅಂತ ಒಂಥರ ಸ್ಟಾಟ್ಸ್ ಮೂಲಕ, ಆಮೇಲೆ ಕ್ರೇಜಿ ಪ್ಲೇಯರ್ಸ್ ಎಲ್ಲ ಇದಾರೆ ಅಂತ. ಸೊ ನಮ್ದು ಆಪ್ಷನ್ ನೋಡೋದಾದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಯಶ್ ದಯಾಲ್ಗೆ ಆಲ್ರೆಡಿ ನಮ್ಗೆ ಬ್ಯಾಕಪ್ ಇದಾರೆ ಗುರು. ಅಂದ್ರೆ ಮಂಗೇಶ್ ಯಾದವ್ ಅಂತ ಇದಾರೆ, ಬ್ಯಾಟಿಂಗ್ ಮಾಡ್ಕೊಡ್ತಾನೆ ಅಣ್ಣ. ಲೆಫ್ಟ್ ಆರ್ಮ್ ಬೌಲರ್ ಬೇರೆ, ಸಖತ್ತಾಗಿ ಬೌಲಿಂಗ್ ಎಲ್ಲ ಮಾಡ್ತಿದ್ದಾರೆ. ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗ್ ಅಲ್ಲೆಲ್ಲ ಚೆನ್ನಾಗಿ ಮಾಡ್ಕೊಟ್ಟವ್ರೆ. ಅವರೇ ಪ್ರೀಮಿಯಂ ಬೌಲರ್ ಅನ್ನೋ ತರ ಸಖತ್ತಾಗಿ ಬೌಲಿಂಗು ಮಾಡ್ಕೊಟ್ಟಿದ್ದಾರೆ. ಆಮೇಲೆ ರಸಿಕ್ದಾರ್ ಹೆಂಗೂ ಇದ್ದಾನೆ ಅಣ್ಣ. ಸೊ ಇಬ್ರು ಇದಾರೆ ಆಲ್ರೆಡಿ. ಯಶ್ ದಯಾಲ್ ಅವರ ಒಂದು ಜಾಗಕ್ಕೆ ಇವ್ರಿಬ್ರು ಇದಾರೆ. ಬಟ್ ಯಶ್ ದಯಾಲ್ಗೆ ರಿಪ್ಲೇಸ್ಮೆಂಟ್ ಅಂತ ಹುಡುಕ್ಬೇಕು ಅಂತಂದ್ರೆ ನನ್ ಪ್ರಕಾರ ಗುರು ಈ ಅಭಿಲಾಷ್ ಶೆಟ್ಟಿ ಅಂತ ಇದಾರೆ. ನಮ್ ಕನ್ನಡ ಪ್ಲೇಯರ್ಸ್ ಅಂದ್ರೆ ಕರ್ನಾಟಕ ಪ್ಲೇಯರ್ಸ್ ಸಖತ್ತಾಗಿ ಇಬ್ರು ಇದಾರೆ ಇವಾಗ ಸದ್ಯಕ್ಕೆ ನೋಡೋದಾದ್ರೆ. ಅಭಿಲಾಷ್ ಶೆಟ್ಟಿ ಇದಾರೆ, ಲೆಫ್ಟ್ ಆರ್ಮ್ ಮೀಡಿಯಂ ಪೇಸ್ ಬೌಲರು, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಇವಾಗ ನೀವು ಮಹಾರಾಜ T20 2024 ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದ ಅಣ್ಣ. ಆಮೇಲೆ VHT ವಿಜಯ್ ಹಜಾರೆ ಟ್ರೋಫಿ ನೋಡೋದಾದ್ರೆ ಅಲ್ಲೂ ಕ್ರೇಜಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಗುರು. ನೀವು ಯಾರ್ಯಾರು ಫಾಲೋ ಮಾಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. 4, 3, 4 ವಿಕೆಟ್ ಈ ತರ ಎಲ್ಲ ತೆಗಿತವ್ರೆ. ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಆಮೇಲೆ ಬ್ಯಾಟಿಂಗ್ ಏನ್ ಅಂತದ್ದೇನಿಲ್ಲ, ಬಟ್ ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಅಭಿಲಾಷ್ ಶೆಟ್ಟಿ ಅಂತ. ಲೆಫ್ಟ್ ಆರ್ಮ್ ಇರೋದ್ರಿಂದ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅನ್ನೋ ತರ ಯಶ್ ದಯಾಲ್ ಅವ್ರಿಗೆ ಸಿಗ್ತಾರೆ ಅಂತ. ಆಮೇಲೆ ಇಲ್ಲ ಅಂದ್ರೆ ವಿದ್ಯಾಧರ್ ಪಾಟೀಲ್ ಅಂತ ತಗೋಬಹುದು ಗುರು. ವಿದ್ಯಾಧರ್ ಪಾಟೀಲ್ ಏನಪ್ಪಾ ಅಂದ್ರೆ ಅಣ್ಣ ಲಾಂಗ್ ಲಿವರ್ಸ್ ಅಂತಾರಲ್ಲ, ದಡಬಡ ಅಂತ ಹೊಡಿತಾರೆ ಅಣ್ಣ. ಆಮೇಲೆ ಬೌಲಿಂಗು ಚೆನ್ನಾಗಿ ಒಂದ್ ಲೆವೆಲ್ಗೆ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು ಗುರು. ಸೊ ವಿದ್ಯಾಧರ್ ಪಾಟೀಲ್ ಆಪ್ಷನ್ ಇದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲ ಗುರುವೆ ನಮ್ಗೆ ಡೆತ್ ಬೌಲರ್ ಇವಾಗ ಯಶ್ ದಯಾಲ್ಗೆ ಲಾಸ್ಟ್ 2 ಓವರ್ ಹಾಕಿಸ್ತಿದ್ವಿ, 2 ಓವರ್ ಅಟ್ಲೀಸ್ಟ್ 1 ಓವರ್ ಆದ್ರೂ ಹಾಕಿಸ್ತಿದ್ವಿ. ಸೊ ಅಂತ ನಮ್ಗೆ ಡೆತ್ ಬೌಲರೇ ಬೇಕು ಅಂತಂದ್ರೆ ಈ ಕಡೆ ಆಕಾಶ್ ಮದ್ವಾಲ್ ಇದಾರೆ ಗುರು. ಒಳ್ಳೆ ಬೌಲರು, ಚೆನ್ನಾಗೆ ಮಾಡ್ತಾರೆ ಬೌಲರು. ಅಂದ್ರೆ ಬೌಲಿಂಗ್ ಚೆನ್ನಾಗಿ ಮಾಡ್ಕೊಡ್ತಾರೆ. ಅನ್ಸೋಲ್ಡ್ ಎಲ್ಲ ಆಗಿದ್ರು. ಇವ್ರು ಅನ್ಸೋಲ್ಡ್ ಆಗಿರೋದೇ ನಮ್ಗೆ ಏನಪ್ಪಾ ಇದು ಆಕಾಶ್ ಮದ್ವಾಲ್ ಅನ್ಸೋಲ್ಡ್ ಆದ್ರಲ್ಲ ಅಂತ ಗಾಬರಿ ಆಗಿತ್ತು ಆಕ್ಷನ್ ಟೈಮ್ ಅಲ್ಲಿ. ಬಟ್ ಒಳ್ಳೆ ಬೌಲರ್, ಏನು ತೊಂದರೆ ಇಲ್ಲ ಅನ್ನೋ ತರ. ಅಂದ್ರೆ ಯಾರ್ಕರ್ ಎಲ್ಲ ಸಖತ್ತಾಗಿ ಹಾಕೊಡ್ತಾರೆ, ಡೆತ್ ಅಲ್ಲೆಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಬಂದ್ರು ಬರ್ಬೋದು, ಅಂದ್ರೆ ರೀಪ್ಲೇಸ್ಮೆಂಟ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಆಕಾಶ್ ಮದ್ವಾಲ್ ಕೂಡ ಆಪ್ಷನ್ ಅಲ್ಲಿ ಇದಾರೆ. ಆಮೇಲೆ ರಾಜ್ ಲಿಂಬಾನಿ ಅಂತ ಅವರು ಒಳ್ಳೆ ಬೌಲಿಂಗ್ ಎಲ್ಲ ಮಾಡ್ಕೊಡ್ತಾರೆ. ಆಮೇಲೆ ಏನಂದ್ರೆ ಯಶ್ ದಯಾಲ್ ಅವ್ರಿಗೆ ಇಂಡಿಯನ್ ರಿಪ್ಲೇಸ್ಮೆಂಟೇ ಬರ್ಬೇಕು ಗುರು, ಫಾರಿನ್ ಏನ್ ರಿಪ್ಲೇಸ್ಮೆಂಟ್ ಇಲ್ಲ ಅನ್ನೋ ತರ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಅಂತೂ ಇದಾವೆ. ಆದ್ರೆ ಇವರು ಉಮೇಶ್ ಯಾದವ್ಗೆ ರಿಪ್ಲೇಸ್ಮೆಂಟ್ ಅಂದ್ರೆ ಉಮೇಶ್ ಯಾದವ್ಗೆ ಯಾಕೆ ಅವರು ಮಣೆ ಹಾಕಿದ್ದಾರೆ ಅಂತಂದ್ರೆ ಇನ್ನೂ ಹಾಕಿಲ್ಲ. ಬಟ್ ಇದು ಊಹಾಪೋಹ ಯಾಕೆ ಬಂತು ಅಂತ ನೋಡೋದಾದ್ರೆ ರಿಪೋರ್ಟ್ಸ್ ಸದ್ಯಕ್ಕೆ ಯಾವ್ದು ಮ್ಯಾಚ್ ಇಲ್ಲ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಏನಾದ್ರು ಈ ತರ ಹಂಗೆ ಸುಮ್ನೆ ಎಬ್ಸ್ಬಿಟ್ಟಿದಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಸದ್ಯಕ್ಕಂತೂ ಗುರು ಯಾವ್ದು ಅಫಿಷಿಯಲ್ ಅಂತ ಏನೋ ಇನ್ನೂ ಬಂದೇ ಇಲ್ಲ, ಯಾವ್ದು ಅಫಿಷಿಯಲ್ ಬಂದಿಲ್ಲ. ಸ್ಪೆಷಲಿ ಈ ಕ್ರಿಕ್ ಬಜ್ ಆಮೇಲೆ ESPN ಕ್ರಿಕ್ ಯಾರ್ದಾದ್ರೂ ಸ್ವಲ್ಪ ಇವರು ಏನಾದ್ರೂ ಹಾಕಿದ್ರೆ ಅದೊಂಥರ ನಿಜ ಗುರು ಅಂತ ಅನ್ನಿಸ್ತಾ ಇತ್ತು. ಬಟ್ ಅದು ಆ ಕಡೆಯಿಂದಾನು ಏನು ಇನ್ನೂ ಬಂದಿಲ್ಲ. RCB ಮ್ಯಾನೇಜ್ಮೆಂಟ್ ಕಡೆಯಿಂದಾನು ಏನೂ ಬಂದಿಲ್ಲ, IPL ಕಡೆಯಿಂದಾನು ಏನೂ ಬಂದಿಲ್ಲ. ಸೊ ಒಂಥರ ಅಫಿಷಿಯಲ್ ಆಗಿ ಏನು ಇನ್ನೂ ಬಂದಿಲ್ಲ. ಬಟ್ ಊಹಾಪೋಹ ನಡೀತಾ ಇರೋದ್ರಿಂದ ನಮ್ದು ಒಂಚೂರು ರಿಪ್ಲೇಸ್ಮೆಂಟ್ಸ್ ಯಾವ್ದಾದ್ರು ನೋಡೋಣ ಅಂತ ಅನಿಸ್ತು. ಅವಾಗ ಸ್ವಲ್ಪ ಸರ್ಚ್ ಮಾಡ್ಬೇಕಾದ್ರೆ ಕೆಲವೊಂದು ಕ್ರೇಜಿ ಪ್ಲೇಯರ್ಸ್ ಎಲ್ಲ ಸಿಕ್ರು. ನೋಡೋಣ ನಮ್ಮ RCB ಅವರು ಏನ್ ಮಾಡ್ತಾರೆ, ನಮ್ಮ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಇನ್ನೂ ಅಫಿಷಿಯಲ್ ಆಗಿ ಬರ್ಲಿ, ಅದ್ರ ಬಗ್ಗೆ ಆಮೇಲೆ ಬಂದ್ಮೇಲೆ ನೀಟಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ. ಆಮೇಲೆ ನಿಮ್ಗೆ ಏನಾದ್ರು ತಲೆಯಲ್ಲಿ ಇದ್ರೆ ಈ ತರ ಪ್ಲೇಯರ್ಸ್ ಬಂದ್ರೆ ಸಖತ್ತಾಗಿರುತ್ತೆ ಗುರು ಅಂತ ಏನಾದ್ರು ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.